ಬದಲಾವಣೆ ಗಾಳಿ ಬೀಸ್ತಾ ಇದೆ. ದೇಶದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇದು ಕೇವಲ ಬರೇ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಅಂತಕ್ಕಂಥ ಮಾತು ಹೇಳ್ತಾ ಇಲ್ಲ. ಹೊಸ ಜೆನ್ಜಿ ಅಂತಕ್ಕಂತಿದ್ದೇನೆ. ನಾನು ಅಲ್ಲಿ ಡೆಲ್ಲಿಯಲ್ಲಿ ಅದರಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಹೊಸ ವಿಚಾರಗಳಿಗೆ ಇವತ್ತು ನಮ್ಮೇನು ಯಂಗರ್ ಜನರೇಷನ್ಸ್ ಇದೆ, ನಾವು ಯಾವ ರೀತಿ ಫೈಟ್ ಮಾಡಲಿಲ್ಲ ಸ್ಟ್ರೀಟಲ್ಲಿ ಬಂದು, ನಾವೇನು ಫೈಟ್ ಮಾಡಲಿಲ್ಲ ಅದು ನಮ್ಮ ನೆಕ್ಸ್ಟ್ ಜನರೇಷನ್ ಮಾಡ್ತದೆ. ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್. ಸರಿಯೋ ತಪ್ಪು ಅಂತಕ್ಕಂಥದ್ದು ವಾದಕ್ಕಿಂತ ಜಾಸ್ತಿ ಅಲ್ಲಿ ಬಂದು ನಿಂತ್ಕೊಂಡು ಫೈಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಯಂಗರ್ ಜನರೇಷನ್ಗೆ ಇದೆಯಲ್ಲ, ಅದು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ತವರು ಕ್ಷೇತ್ರದಲ್ಲಿ ಬಿಜೆಪಿ ಸೋತಿರುವಂಥದ್ದು ಅಲ್ಲ, ಈಗ ಸೋಲು ಅಂತಕ್ಕಂಥದ್ದು ಹಾಗೆ ಆಗತ್ತಂತ ನಮಗೆ ಇದೆ. ಇವತ್ತು ಕೂಡ ನಾವು ಹೇಳ್ತಾ ಇದೀವಲ್ಲ, ಬಿಜೆಪಿಯವರು ಫೇರ್ ಎಲೆಕ್ಷನ್ ಮಾಡಲಿ. ಬಿಜೆಪಿಯವರು ಫೇರ್ ಎಲೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಬಿಜೆಪಿ ಸೋಲುತ್ತೆ. ಫೇರ್ ಎಲೆಕ್ಷನ್ ಮಾಡಕ್ ಬಿಡೋದಿಲ್ಲ ಅವ್ರ ದೇಶದಲ್ಲಿ. ಯಾವುದೋ ಒಂದು ರೀತಿಯಾದಂಥ ವ್ಯವಸ್ಥೆಗಳಲ್ಲಿ ಅವ್ರಿಗೆ ಅನುಕೂಲ ಆಗಂತ ವಾತಾವರಣ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾರೆ. ಫೇರ್ ಎಲೆಕ್ಷನ್ ಆದ್ರೆ ಅವ್ರು ಸೋಲ್ತಾರೆ. ಯಾಕೆ ಸೋಲ್ಬೇಕು? MP ನಲ್ಲಿ ಕೂಡ ಸೋತಿದ್ದಾರೆ, ಬಿಹಾರ್ನಲ್ಲಿ ಕೂಡ ಸೋತಿದ್ದಾರೆ. ಸೋಲ ಕಾರಣ ಏನು? ಬಿಕಾಸ್ ಆಫ್ ಜನರೇಷನ್ ಚೇಂಜ್ ಆಗ್ತದೆ. ಪೀಪಲ್ ವಾಂಟ್ ಆನ್ಸರ್ಸ್ ಟುಡೇ. ಆನ್ಸರ್ಸ್ ಮಾಡ್ಲಾರಂಗೆ ಬರೇ ರಿಲಿಜನ್ ಬಗ್ಗೆ ಮಾತಾಡೋದು, ನ್ಯಾಷನಲಿಸಮ್ ಬಗ್ಗೆ ಮಾತನಾಡೋದು, ಪೇಟ್ರಿಯಾಟಿಸಮ್ ಬಗ್ಗೆ ಮಾತಾಡೋದ್ರಾಗ ಅರ್ಥನೇ ಇಲ್ಲ. 12 ವರ್ಷ ಆಯ್ತು, 15 ಪಿಕ್ಚರ್ ಎಷ್ಟು ವರ್ಷ ಅಂತ ಓಡಿಸ್ತಾರೆ ಹೇಳಿ ಅವರು ಕೂಡ. ಇಟ್ಸ್ ಹೈ ಟೈಮ್ ಫಾರ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ. ವಿ ಶುಡ್ ಬಿ ಅಕೌಂಟಬಲ್ ಅಂತಕ್ಕಂಥದ್ದು ವಾದ ಏನು ನಡೀತಾ ಇದೆ, ಏನು ಜನ್ಸಿದು, ಐ ರಿಯಲಿ ಓಪನ್ ಹಾರ್ಟೆಡ್ಲಿ ವೆಲ್ಕಮ್ ಇಟ್. ವಿ ಆಲ್ ಹ್ಯಾವ್ ಟು ಬಿ ಅಟ್ ಲಾಸ್ಟ್ ಅಕೌಂಟಬಲ್ ಫಾರ್ ಎವ್ರಿಥಿಂಗ್. SIR ಬಗ್ಗೆ ಅವರಿಗೆ ಮಾಡಿದ್ದು, ಈಗ ಅವರೇ ಆರೋಪ ಮಾಡ್ತಾ ಇದ್ದಾರೆ, ಸರಿಯಾಗಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ರಾಜ್ಯ ಚುನಾವಣಾ ಆಯೋಗ ಜೊತೆ ಶಾಮೀಲಾಗಿದ್ದಾರೆ. ಎಲ್ಲ ಕಡೆ ಸಾಕಷ್ಟು ತಮ್ಮ ಬೇಕಾದಂತ ಮತದಾರರು ಡಿಲೀಟ್ ಮಾಡ್ತಾರೆ. ಬಿಜೆಪಿ ಗೆಲ್ಲುವಂತ ಕ್ಷೇತ್ರಗಳನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ಕೊಂಡಿದೆ. ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರ 22 ಎಷ್ಟು ಸುಂದರವಾಗಿ ಕೇಳಿಸ್ತದೆ ಗೊತ್ತಾಯ್ತು. ಬಹಳ ಖುಷಿ ಆಗ್ತದೆ. ಕೇಂದ್ರ ಸರ್ಕಾರ ನಮ್ ಜೊತೆ ಕೆಲಸ ಮಾಡ್ತದೆ, ಎಲೆಕ್ಷನ್ ಕಮಿಷನರ್ ನಮ್ ಜೊತೆ ಕೆಲಸ ಮಾಡ್ತಾರೆ, ಬಹಳ ಖುಷಿ ಆಗುತ್ತೆ. ದೇವ್ರು ಒಳ್ಳೇದ್ ಮಾಡ್ಲಿರಿ ಅವ್ರಿಗೆ. ನಾವೇನ್ ಹೇಳೋಣ ಸ್ವಾಮಿ, ನಾವೇನ್ ಹೇಳೋಣ? ಈ ತರ ನೀವು ಒಪ್ತಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ಒನ್ಸ್ ಅಟ್ಲೀಸ್ಟ್ ಫಾರ್ ಚೇಂಜ್ ಚೆನ್ನಾಗಿ ಅನಿಸ್ತದೆ ಕೇಳಕ್. ಇಷ್ಟ ನೀವು ಬರೀ SIR ಬಗ್ಗೆ ನೀವೇ ವಿರೋಧ ಮಾಡ್ತೀರಿ ಕಾಂಗ್ರೆಸ್, ಈಗ ಅವರೇ ವಿರೋಧ ಮಾಡ್ತಾರೆ, ದೊಡ್ಡದು ಗೊತ್ತಿಲ್ಲ ಅವ್ರು ಯಾಕೆ ವಿರೋಧ ಮಾಡ್ತಿದ್ರು ಗೊತ್ತಿಲ್ಲ. ಈಗ ಇಲ್ಲಿರ್ತಕ್ಕಂಥ SIR ಪ್ರಕ್ರಿಯೆಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ SIR ಪ್ರಕ್ರಿಯೆಗಳು ಬಹಳ ವ್ಯತ್ಯಾಸ ಇದೆ. ನಾನು ಬಹಳ ಸಲ ಹೇಳಿದ್ದೀನಿ, ನೀವು ಬೇಕಿದ್ರೆ ಬಿಜೆಪಿ ಅವ್ರನ್ನ ಕೇಳಿ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಸುಮಾರು 38 ಲಕ್ಷ ಓಟು ಆ್ಯಡ್ ಮಾಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಓವರ್ ಆಲ್ ಎವ್ರಿ 5 years ದೇರ್ ಹ್ಯಾಸ್ ಟು ಬಿ ವೋಟ್ ಆ್ಯಡ್ ಆಗುತ್ತೆ. ಪಾರ್ಲಿಮೆಂಟ್ ಎಲೆಕ್ಷನ್ 38 ಲಕ್ಷ ವೋಟ್ ಆಗಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ 6 ತಿಂಗಳಾದ್ಮೇಲೆ ತಿರ್ಗಿ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ 47 ಲಕ್ಷ ವೋಟ್ ಆ್ಯಡ್ ಆಗುತ್ತೆ. ಸೊ 6 ತಿಂಗಳಲ್ಲಿ 47 ಲಕ್ಷ ವೋಟ್ ಎಲ್ಲಿಂದ ಆ್ಯಡ್ ಆಯ್ತು? ಉತ್ತರ ಯಾರು ಕೊಡ್ತಾರೆ ಇದಕ್ಕೆ?